ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೀನಿ ಪ್ರಿಯರೇ. ಈ ಟಾಪಿಕ್ ನಾನೇನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನೋ ಅದು ಥಾಟ್ ಪ್ರೊವೋಕಿಂಗ್ ಆಗಿರುತ್ತೆ ಅಂತ ನನ್ನ ನಂಬಿಕೆ. ನೀವು ಆಲ್ರೆಡಿ ಥಂಬ್ನೈಲ್ ಓದಿರ್ತೀರ, ಆ ಔಷಧಿಗಳು ಡೂಪ್ಲಿಕೇಟ್, ಆ ಬೈಬಲ್ ವಾಕ್ಯಗಳು ಡೂಪ್ಲಿಕೇಟ್ ಅಂತ. ನಾನು ಒಂದು ಆರ್ಟಿಕಲ್ ಓದಿದೆ. ಆ ಆರ್ಟಿಕಲ್ನ ಟೈಟಲ್ ಹೀಗಿದೆ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಶಾಕಿಂಗ್, ರಾಜ್ಯದ ಆಸ್ಪತ್ರೆಗಳಲ್ಲಿ ಬಳಸುವ 400 ಔಷಧಿಗಳ ಗುಣಮಟ್ಟ ಕಳಪೆ, ಆಘಾತಕಾರಿ ಮಾಹಿತಿ ಬಹಿರಂಗ ಅಂತ. ಹೀಗಿರುವಲ್ಲಿ ನಾನು ಇದನ್ನು ಓದ್ತಿರ್ಬೇಕಾದಾಗ 2024 to 25ನ ಸಾಲಿನಲ್ಲಿ 3636 ಮಾದರಿಗಳನ್ನು ಪ್ರಯೋಗಾಲಯ ಪರೀಕ್ಷೆಗೆ ಒಳಪಡಿಸಲಾಗಿದ್ದು, ಅವುಗಳಲ್ಲಿ 177 ಮಾದರಿಗಳು ಪ್ರಾಮಾಣಿತ ಗುಣಮಟ್ಟ ಹೊಂದಿಲ್ಲ ಎನ್ನುವುದು ದೃಢಪಟ್ಟಿದೆ. ಇದೇ ರೀತಿ ರಾಜ್ಯದ ಔಷಧಿ ನಿಯಂತ್ರಣ ಇಲಾಖೆ ಅಧಿಕಾರಿಗಳು ವಿವಿಧ ಔಷಧಿಗಳ ಮಾದರಿಯನ್ನು ಸಂಗ್ರಹಿಸಿ ಪ್ರಯೋಗಾಲಯಗಳಲ್ಲಿ ಗುಣಮಟ್ಟ ಪರೀಕ್ಷೆಗೆ ಒಳಪಡಿಸಿದ್ದು, ಅನೇಕ ಔಷಧಿಗಳು ಪ್ರಾಮಾಣಿತ ಗುಣಮಟ್ಟ ಹೊಂದಿಲ್ಲ ಎಂದು ತಿಳಿದು ಬಂದಿದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಕ್ವಾಲಿಟಿ ಆಫ್ ದ ಮೆಡಿಸನ್ ಏನಿದೆ ಅಂತ ಅವರು ಚೆಕ್ ಮಾಡಿದಾಗ ಲ್ಯಾಬೋರೇಟರೀಸಲ್ಲಿ ಅವ್ರಿಗೆ ಅರ್ಥ ಆಗಿದೆ ಅಂದರೆ ಇದೆಲ್ಲ ಕಳಪೆ, ಡೂಪ್ಲಿಕೇಟ್ ಅಂತ, ಫೇಕ್ ಅಂತ ಅರ್ಥ ಆಗಿದೆ. ಅದರಲ್ಲಿ 3636 ಮಾದರಿಗಳಲ್ಲಿ 177 ಅದು ಗುಣಮಟ್ಟನೇ ಹೊಂದಿಲ್ಲ, ಕ್ವಾಲಿಟಿನೇ ಇಲ್ಲ ಅಂತ. ಈ ರೀತಿ ಕ್ವಾಲಿಟಿ ಇಲ್ಲದೆ ಇರುವಂಥ ಔಷಧಿಗಳು ಮಾರ್ಕೆಟಿಗೆ ಬಂದಾಗ ಜನರು ಅದನ್ನು ಪರ್ಚೇಸ್ ಮಾಡಿ ಅವ್ರ ಕುಟುಂಬಗಳಿಗೆ, ಪಾಪ ಅವ್ರ ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಕೊಟ್ಟಾಗ ಅದು ಅವ್ರ ಬಾಡಿ ಮೇಲೆ ಎಷ್ಟು ಎಫೆಕ್ಟ್ ಬೀಳುತ್ತೆ ಅಲ್ವಾ. ಇದೊಂದು ಕರಾಲ ದಂಧೆ, ಭಯಂಕರವಾಗಿರುವಂಥ ಸ್ಕ್ಯಾಮ್ ಮಾಫಿಯಾ ಇದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಹೀಗಿರುವಲ್ಲಿ ಈ ಔಷಧಿಗಳ ಮೇಲೆ ಒಂದು ಗ್ರಿಪ್ಪು ಗೌರ್ಮೆಂಟ್ ಸಾಧಿಸಿ ಅವುಗಳನ್ನ ಕ್ಯಾನ್ಸಲ್ ಮಾಡೋದು ತುಂಬ ಒಳ್ಳೆಯದು. ಈ ಕ್ವಾಲಿಟಿ ಇಷ್ಟು ಕೆಡದಾಗಿದೆ ಅಂತ ನಾವು ಓದಿದಾಗ ಆಧ್ಯಾತ್ಮಿಕವಾಗಿ ನನಗೊಂದು ಆಲೋಚನೆ ಬಂತು. ಆ ಆಲೋಚನೆ ಏನು ಅನ್ನೋದು ನಾನು ಗಮನಿಸ್ತಾ ಹೋದಾಗ ಬೈಬಲ್ನು ಮಾತುಗಳು ಸಹ ಅಷ್ಟೇ ಅದ್ಭುತವಾಗಿರ್ತವೆ. ಅದು ಯಾವ ರೀತಿ ಅಂತ ನಾವು ಗಮನಿಸಿದಾಗ ಬೈಬಲ್ ಮಾತುಗಳು ಸಹ ಒಂದು ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ, ಔಷಧಿಯಾಗಿ ಕೆಲಸ ಮಾಡುತ್ತೆ. ಅಂದರೆ ಹೇಗೆ? ಮೊದಲನೇದಾಗಿ ನಾವು ಗಮನಿಸಿದಾಗ Psalms 107:20 ಆತನು ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು ಅಂತ ಹೇಳ್ತಾನೆ. ಈ ಸೆಂಡ್ ಈಸ್ ವರ್ಡ್ ಅಂಡ್ ಹೀಲ್ ದೆಮ್ ಅಂತ ಹೇಳುತ್ತೆ. ಆ ವಾಕ್ಯವನ್ನು ಕಳಿಸ್ತಾನಂತೆ, ಅದು ಹೀಲ್ ಮಾಡುತ್ತಂತೆ. ಆವಾಗ ವಾಕ್ಯವು ಒಂದು ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ. ಯಾರಿಗೆ ಹೀಲಿಂಗ್ ಅವಶ್ಯಕತೆ ಇದೆಯೋ ಅವ್ರಿಗೆ ಆ ಹೀಲಿಂಗನ್ನು ಕೊಡುತ್ತೆ ಅಂತ. ಅದೇ ರೀತಿಯಾಗಿ ನಾವು ಗಮನಿಸದೆ ಆದಾಗ ಪ್ರಾವರ್ಬ್ಸ್ನಲ್ಲಿ ಒಂದು ಅದ್ಭುತವಾದಂಥ ಮಾತಿದೆ. ಅದೇನಂತ ನಾವು ಗಮನಿಸಿದ್ರೆ ಚಾಪ್ಟರ್ 4:20-22 ಅಲ್ಲಿ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ, ಅವುಗಳನ್ನು ಹೊಂದುವುದವರು ಅವು ಜೀವವು, ದೇಹಕ್ಕೆ ಅವೇ ಆರೋಗ್ಯವು ಅಂತ ಹೇಳುತ್ತೆ. ಹಾಗಾಗ ಅದು ಹೆಲ್ತನ್ನು ತಗೊಂಬರುತ್ತೆ ಅಂತ ಹೇಳ್ತಾನೆ ದೇವರ ಮಾತುಗಳನ್ನು. ದೇವರ ಮಾತುಗಳು ಹೆಲ್ತ್. ಹಾಗಾಗಿ ಅದನ್ನು ನೀನು ಹೃದಯದಲ್ಲಿ ಇಟ್ಕೋ, ಆಲಿಸು, ಕೇಳಿಸ್ಕೋ, ಭದ್ರಪಡಿಸ್ಕೋ ಅಂತ ಇಲ್ಲಿ ಲೇಖಕನು ಹೇಳ್ತಾನೆ. ಅದೇ ರೀತಿ ನಾವು ಗಮನಿಸಿದ್ದೆ ಆದರೆ ಮ್ಯಾಥ್ಯೂ ಚಾಪ್ಟ್ರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಾವು ನೋಡ್ಬೋದು. ಏನದು? ಅಲ್ಲಿ ಯೇಸು ಸ್ವಾಮಿ ಸೆಂಚುರಿನ ಬಳಿಗೆ ಬರ್ತಾನೆ. ಸೆಂಚುರಿನ ಬಳಿಗೆ ಬಂದು ಆತನು ಹೇಳ್ತಾನೆ, ಸ್ವಾಮಿ ಈ ರೀತಿಯಾಗಿ ನನ್ನ ಆಳು ಮನೆಯಲ್ಲಿ ಮಲಗಿದ್ದಾನೆ, ಅಸ್ವಸ್ಥನಾಗಿದ್ದಾನೆ, ಪಾರ್ಶ್ವವಾಯು ರೋಗಿ ಆಗಿದ್ದಾನೆ, ದಯವಿಟ್ಟು ಅವನನ್ನು ಸೌಖ್ಯಪಡಿಸೋದಾಗ ನಾನು ಸೌಖ್ಯಪಡಿಸ್ತೆ ಅಂದರೆ ನನ್ನ ಚಾವಣಿ ಕೆಳಗಡೆ ಬರೋಷ್ಟು ಮಟ್ಟಿಗೆ ನನಗೆ ಯೋಗ್ಯನಿಲ್ಲ, ದಯವಿಟ್ಟು ನೀನು ಒಂದು ಮಾತು ನುಡಿ ಅಂತ ಹೇಳ್ತಾನೆ. ಆಗ 13ನೇ ವಚನ ಹೇಳುತ್ತೆ, ಬಳಿಕ ಯೇಸು ಆ ಶತಾಧಿಪತಿಗೆ, ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನು ಆಳಿಗೆ ಗುಣವಾಯಿತು ಅಂತ ಹೇಳ್ತಾನೆ. ಅವಾಗ ನುಡಿತಾನೆ ಸ್ವಾಮಿ, ಆ ವರ್ಡ್ ಹಂಗೇ ಹೋಗಿ ಅವನ್ನ ಹೀಲ್ ಮಾಡುತ್ತೆ. ಅವಾಗ ಸ್ವಾಮಿ ನುಡಿದಾಗ ಹೀಲ್ ಆಗುತ್ತೆ. ದೇವರ ವಾಕ್ಯದಲ್ಲಿ ಹೀಲಿಂಗ್ನ ಶಕ್ತಿ ಇದೆ ಅಂತ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಲ್ವಾ. ಆಗ ದೇವರ ವಾಕ್ಯ ಅದು ಅದ್ಭುತವಾದಂಥ ಹೀಲಿಂಗ್ನ ಪವರ್ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈ ಗೊತ್ತಾಗ್ತಿರುವಲ್ಲಿ ಇದು ಯಾವ ರೀತಿ ಅಂದರೆ, ಅಲ್ಲೇನೋ ಲ್ಯಾಬೋರೇಟರಿಯಲ್ಲಿ ಹಾಕಿದಾಗ ಕಳಪೆ ಅಂತ ಪ್ರೂವ್ ಆಗೋಯ್ತು. ಆ ಲ್ಯಾಬೋರೇಟರಿಯಲ್ಲಿ ಪ್ರೂವ್ ಮಾಡೋಕೆ ಹೋದಾಗ ಇದೆಲ್ಲವೂ ಡಿಸ್ಕ್ವಾಲಿಫೈ ಆಯಿತು. ಇದು ಮನುಷ್ಯರ ಜೀವನದ ಮೇಲೆ ತುಂಬ ದೊಡ್ಡ ಆಘಾತಕಾರಿಯಾದಂಥ ವಿಷಯ ಅಂತ ಗೊತ್ತಾಗುತ್ತೆ. ಆದರೆ ದೇವರ ವಾಕ್ಯ ಹೇಗೆ ಅನ್ನೋದು ನಾವು ಗಮನಿಸಿದ್ದೆ ಆದರೆ ಇಲ್ಲಿ ನೋಡಿ, Psalms chapter 12:6 Psalm 12:6
ಅಲ್ಲಿ ದ ವರ್ಡ್ ಆಫ್ ದ ಲಾರ್ಡ್ ಆರ್ ಪ್ಯೂರ್ ವರ್ಡ್ಸ್ ಲೈಕ್ ಎ ಸಿಲ್ವರ್ ಟ್ರೈಡ್ ಇನ್ ಎ ಫರ್ನೇಸ್ ಆಫ್ ಅರ್ತ್ ಪ್ಯೂರಿಫೈಡ್ 7 times ಅಂತ ಹೇಳುತ್ತೆ. ಅಲ್ಲಿ ದೇವರ ವಾಕ್ಯ ಪ್ಯೂರ್ ಅಂತ ಹೇಳುತ್ತೆ. ಅದು ಎಷ್ಟು ಪ್ಯೂರ್ ಅಂದರೆ 7 times ಪ್ಯೂರಿಫೈ ಮಾಡಿರುತ್ತೆ. ಅದು ಅಷ್ಟು ಅದ್ಭುತವಾಗಿ ಪ್ಯೂರ್, ಕಳಪೆ ಇಲ್ಲ. ಮತ್ತೆ ನೀವು ಗಮನಿಸಿದ್ದೆ ಆದರೆ ಅದು ಪ್ರಾಬ್ಸ್ 30:5 ಹೇಳುತ್ತೆ ಎವ್ರಿ ವರ್ಡ್ ಈಸ್ ಪ್ಯೂರ್ ಅಂತ ಹೇಳುತ್ತೆ. ಎವ್ರಿ ವರ್ಡ್ ಈಸ್ ಪ್ಯೂರ್ ಅಂತ ಹೇಳುತ್ತೆ. ಮತ್ತೆ ಜೆರೆಮಯ 23:29 ಹೇಳುತ್ತೆ ಇಟ್ಸ್ ನಾಟ್ ಮೈ ವರ್ಡ್ಸ್ ಲೈಕ್ ಎ ಫೈರ್ ಅಂತ ಹೇಳ್ತಾನೆ. ಇಸ್ ಇಟ್ ನಾಟ್ ಮೈ ವರ್ಡ್ಸ್ ಲೈಕ್ ಎ ಫೈರ್ ಅಂತ ಹೇಳ್ತಾನೆ. ಹೌದು, ದೇವರ ವಾಕ್ಯವು ಅದು ಫೈರ್ ಥರ ಇರುತ್ತೆ ಅಂತ ದೇವರು ಹೇಳ್ತಾನೆ. ಆವಾಗ ದೇವರ ವಾಕ್ಯವು ಪ್ಯೂರ್ ಆಗಿದೆ. ದೇವರ ವಾಕ್ಯವು ಅದು 7 times ಪ್ಯೂರಿಫೈ ಮಾಡುತ್ತೆ. ಯಾವುದೇ ಕಳಪೆ ಇಲ್ಲ ಅದರಲ್ಲಿ, ಅಲ್ವಾ? ಹೀಗಿರುವಲ್ಲಿ ಈ ವಚನವನ್ನು ಹಿಡ್ಕೊಂಡು ನೀನು ಕೇಳ್ತಾ ಇದ್ದೆ, ನಿನ್ನ ಫಿಸಿಕಲ್ ಬಾಡಿಗೆ ಹೀಲಿಂಗು ಸಿಗುತ್ತೆ, ಮೆಂಟಲಿ ಸಹ ನಿನಗೆ ಹೀಲ್ ಆಗುತ್ತೆ. ಐಸೈಯಾ 61:1 ಅದನ್ನೇ ಹೇಳುತ್ತೆ, ಬರ್ಡನ್ ಹಾರ್ಟ್ ಇರೋರಿಗೆ ದೇವರು ಹೀಲ್ ಮಾಡ್ತಾನೆ ಅಂತ ಹೇಳ್ತಾನೆ. ಆಮೇಲೆ Psalm 34:18 ಹೇಳುತ್ತೆ ಆತನು ಕುಗ್ಗಿ ಹೋಗಿರುವಂಥ ಆ ಹೃದಯಗಳಿಗೆ, ಕುಗ್ಗಿ ಹೋಗಿರೋ ಆತ್ಮಕ್ಕೆ ಆತನು ಸೌಖ್ಯವನ್ನು ಕೊಡ್ತಾನೆ ಅಂತ ಹೇಳ್ತಾನೆ. ಹಾಗಾಗಿ ನೀನು ಒಂದು ವೇಳೆ ಈ ವಾಕ್ಯವನ್ನು ಕೇಳುತ್ತಿರುವಲ್ಲಿ ನಿನ್ನ ಮನಸ್ಸು ಬಹಳ ಕುಗ್ಗಿ ಹೋಗಿದ್ರೆ ದೇವರ ವಚನ ಮೆಡಿಸನ್ ಆಗಿ ನಿನ್ನ ಕುಟುಂಬವನ್ನು, ನಿನ್ನನ್ನು ಹೀಲ್ ಮಾಡೋದಕ್ಕೆ ಶಕ್ತವಾಗಿದೆ. ಒಂದು ವೇಳೆ ಕುಗ್ಗಿ ಹೋಗಿ ಅಧೈರ್ಯಗೊಂಡು ನನ್ನ ಜೀವನ ಇಷ್ಟೇ, ಅಯ್ಯೋ ಫೇಲ್ಯೂರ್ ಆಗೋಗಿದೆ, ನನ್ನ ಭವಿಷ್ಯತ್ ಕಾಣಿಸ್ತಾ ಇಲ್ಲ, ಅಂಧಕಾರ ಭಯಂಕರವಾಗಿ ನನ್ನನ್ನು ಆವರಿಸ್ಕೊಂಡಿದೆ, ಕಗ್ಗತ್ತಲಲ್ಲಿದ್ದೀನಿ, ಕಾಡಿನ ಪ್ರದೇಶದಲ್ಲಿದ್ದೀನಿ, ಒಂದು ಮರುಭೂಮಿಯಲ್ಲಿದ್ದೀನಿ, ನನಗೆ ಯಾತ್ರೆ ಹೆಂಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ನೀನು ಮೆಂಟಲಿ ಕುಗ್ಗಿ ಹೋಗಿದ್ರೆ ಈಗ ದೇವರ ವಚನ ಬಂದು ನಿನ್ನ ಸೌಖ್ಯ ಮಾಡೋದಕ್ಕೆ ಶಕ್ತವಾಗಿದೆ. ಒಂದು ವೇಳೆ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಸಹ ದೇವರ ವಚನ ಹೊರಟು ಬಂದು ನಿನ್ನನ್ನು ಮುಟ್ಟಿ ಸೌಖ್ಯ ಪಡಿಸುತ್ತೆ. ಭಯಪಡಬೇಡ. ಆದರೆ ಈ ಲೋಕದ ಅಕ್ಷರಾರ್ಥಕವಾಗಿ ನಾವು ತಗೊಳ್ಳುವಂಥ ಮೆಡಿಸನ್ ಲ್ಯಾಬೊರೇಟರಿಗಳಲ್ಲಿ ಕಳಪೆ ಅಂತ ಪ್ರೂವ್ ಆಗ್ಬೋದು. ಆದರೆ ದೇವರ ವಚನ ಹೆಂಗಿದೆ ಗೊತ್ತಾ? ಬೆಂಕಿ, ಅದು ಪರಲೋಕದಲ್ಲಿ ತಯಾರಾಗುವಂಥ ಮೆಡಿಸನ್. ಅದು ಯೇಸು ಸ್ವಾಮಿಯ ವಾಕ್ಯವಾಗಿರಬೇಕಾದಾಗ ಅವನಲ್ಲಿ ಯಾವುದೇ ಕಳಪೆತನ ಇಲ್ಲ, ಯಾವುದೇ ರೀತಿಯಾದ ಡೂಪ್ಲಿಕಸಿ ಇಲ್ಲ. ಅವನು ಅದ್ಭುತವಾದಂಥ ಒರಿಜಿನಲ್ ಆಗಿ ನಮಗಾಗಿ ಇಳಿದು ಬಂದಿರುವಂಥ ದೇವ ಕುರಿಮರಿಯಾಗಿದ್ದಾನೆ. ಈ ವಚನ ಕೇಳ್ತಿರಬೇಕಾದಾಗ ಭಯಪಡಬೇಡ. ಈಗ ವಚನವು ಹೊರಟು ಬರುತ್ತಿದೆ, ನಿನ್ನ ಕುಟುಂಬಕ್ಕೆ ಕಾವಲಾಗಿ ನಿಂತ್ಕೊಳ್ಳುತ್ತೆ, ನಿನ್ನ ಮಕ್ಕಳಿಗೆ ಕಾವಲಾಗಿ ನಿಂತ್ಕೊಳ್ಳುತ್ತೆ, ನಿನ್ನ ಗಂಡನಿಗೆ ಹೆಂಡತಿಗೆ ಕಾವಲಾಗಿ ನಿಂತ್ಕೊಳ್ಳುತ್ತೆ, ಬಿಸ್ನೆಸ್ ಅನ್ನ ಹೀಲ್ ಮಾಡುತ್ತೆ, ಆಧ್ಯಾತ್ಮಿಕವಾಗಿ ಹೀಲ್ ಮಾಡುತ್ತೆ. ಇದು ಡೂಪ್ಲಿಕೇಟ್ ಅಲ್ಲ, ಇದು ಶಾಕ್ತವಾಗಿ ಮುನ್ನುಗ್ಗುವಂತ ವಾಕ್ಯವಾಗಿರುತ್ತೆ. ಅದು ಅದ್ಭುತವಾಗಿ ಹೀಲ್ ಆಗುತ್ತೆ. ಇದು ಒರಿಜಿನಲ್ ಪ್ಯೂರ್ 7 times ಪ್ಯೂರಿಫೈ ಮಾಡ್ಕೊಂಡು ಬಂದಿರುವಂತ ಶ್ರೇಷ್ಠವಾದ ವಾಕ್ಯವಾಗಿದೆ. ಯಾವುದೇ ಲ್ಯಾಬೊರೇಟರಿಯಲ್ಲಿ ಹಾಕಿದ್ರು ಬೆಂಕಿಯ ಪಾದಿಯಲ್ಲಿ ಇದು ದಾಗ 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 ಉರಿತಾ ಇರುತ್ತೆ. ಆಕಾಶವನ್ನು ಸೀಳಿಕೊಂಡು ಏಲಿಯನ ಬಳಿಯಲ್ಲಿ ಬೆಂಕಿ ಯಾವ ರೀತಿ ಬಂತು, ಅದೇ ರೀತಿಯಾಗಿ ದೇವರ ವಚನವು ಬೆಂಕಿ ಅಂತ ಹಿರೇಮೇನಿಗೆ ಹೇಳಿದ ರೀತಿಯಲ್ಲಿ ಅದು ಸೌಖ್ಯ ಪಡಿಸುವ ವಾಕ್ಯವಾಗಿದೆ. ಈ ವಾಕ್ಯ ಕೇಳುತ್ತಿರುವಲ್ಲಿ ನಿನ್ನ ಕುಟುಂಬಕ್ಕೊಂದು ಸೌಖ್ಯ, ಫಿಸಿಕಲ್ ಆಗಿ ಸೌಖ್ಯ, ಮೆಂಟಲ್ ಆಗಿ ಸೌಖ್ಯ, ಆಧ್ಯಾತ್ಮಿಕವಾಗಿ ಸೌಖ್ಯ, ಫೈನಾನ್ಷಿಯಲ್ ಸೌಖ್ಯ ಈ ಹೊಸ ವರ್ಷದಲ್ಲಿ ದೇವರು ತಗೊಂಡ್ಬರ್ತಾ ಇದ್ದಾನೆ. ಈಗ ಈ ವಾಕ್ಯ ಮೆಡಿಸನ್ ಆಗಿ ಹೊರಡುತ್ತಾ ಇದೆ. ಧೈರ್ಯದಿಂದಿರು, ದೇವರು ದೊಡ್ಡ ಕಾರ್ಯವನ್ನು ಮಾಡಕ್ ಹೋಗ್ತಾ ಇದ್ದಾನೆ ಈ ವರ್ಷ. ಅದ್ಭುತವಾಗಿ ಯಾವುದೇ ರೀತಿಯಲ್ಲಿ ಕುಗ್ಗಿ ಹೋಗಬೇಡ. ಜನರು ಕುಗ್ಗಿಸ್ಬೋದು, ಪರಿಸ್ಥಿತಿಗಳು ಕುಗ್ಗಿಸ್ಬೋದು, ಆದರೆ ನೀನು ಕುಗ್ಗಿ ಹೋಗಿರ್ಬೇಕಾದಾಗ ಯಾವಾಗಲೂ ನಿನ್ನನ್ನು ಶಕ್ತಿಯುತವಾಗಿ ಗ್ಲೂಕೋಸ್ ಆಗಿ ನಿಲ್ಲಿಸೋದು ಯಾವುದು ಗೊತ್ತಾ? ದೇವರ ವಚನ. ಓದ್ತಾ ಇರು, ಕೇಳ್ತಾ ಇರು, ಓದ್ತಾ ಇರು, ಕೇಳ್ತಾ ಇರು, ರಿಪೀಟೆಡ್ ಆಗಿ ಅದನ್ನೇ ಮಾಡ್ತಾ ಇರು. ದೇವರ ವಚನವು ಎಷ್ಟು ಶಕ್ತವಾಗಿ ನಿನಗೆ ಹೀಲಿಂಗ್ ಅನ್ನು ತರುತ್ತೆ ಅಂದ್ರೆ ನೀನು ಧೈರ್ಯಗೊಂಡು ನಿಂತ್ಕೊಳ್ತೀಯ. ಯಾಕಂದ್ರೆ ಮಾತಾಡಿದವನು ಹಿಟ್ಲರ್ ಅಲ್ಲ, ಮಾತಾಡಿದವನು ರಾಜಕೀಯ ನಾಯಕನಲ್ಲ, ಮಾತಾಡಿದವನು ಫಿಲಾಸಫಿ ಅಲ್ಲ. ಎಲ್ಲ ರೀತಿಯಲ್ಲಿ ಶಕ್ತವಾಗಿ ವಾಕ್ಯಗಳನ್ನು ತರುವಂತ ದೇವ ಕುರಿಮರಿಯಾಗಿರುವಂತ ತಂದೆಯ ಬಲಭಾಗದಲ್ಲಿ ಕುಳಿತುಕೊಂಡಿರುವಂತ ಅಡ್ವೊಕೇಟ್ ಆಗಿದ್ದಾನೆ. ಈ ವಚನ ಹೊರಟು ಬರ್ತಾ ಇದೆ, ನಿನ್ನ ಮನೆಯಲ್ಲಿರುವಂತ ಎಲ್ಲ ಅಸ್ವಸ್ಥತೆಯನ್ನ ಅದು ಅದ್ಭುತವಾಗಿ ಸೌಖ್ಯ ಪಡಿಸುತ್ತೆ. ಯಾಕಂದ್ರೆ ಅದು ಮೆಡಿಸನ್ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ನಾನು ಬಂದು ಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿವರೆಗೂ ಕರ್ತನ ಕೃಪೆ ನಮ್ಮನ್ನು ಆವರಿಸಿರಲಿ. ಎಲ್ಲ ರೀತಿಯಲ್ಲಿ ದೇವರು ನಮಗೆ ಜೊತೆ ಆಗಿರಲಿ. ಥ್ಯಾಂಕ್ ಯು.